ಚುನಾವಣೆಯ ಬಗ್ಗೆ ಚರ್ಚೆ ನಡೆದಿರೋದು ಸತ್ಯ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಏನು ಹೇಳೋದಕ್ಕೆ ಆಗೋದಿಲ್ಲ, ಬೆಳಗ್ಗೆ ಒಳಗಡೆ ಎಲ್ಲ ಮಾಹಿತಿ ಕೂಡ ತಿಳಿಯಲಿದೆ ಅಂತ ಹೇಳಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಬದಲಾವಣೆಯ ಚರ್ಚೆ ಏನೂ ನಡೆದೇ ಇಲ್ಲ ಅಂತ ವೇಣುಗೋಪಾಲ್ ಹೇಳಿದ್ರು. ಆದರೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿರೋದು ಅದೇನು ಚರ್ಚೆ ಆಗಿದೆಯೋ ಬೆಳಗ್ಗೆ ಒಳಗೆ ಗೊತ್ತಾಗುತ್ತೆ ಅಂದಿದ್ದಾರೆ. ಹೇಳಲಿಕ್ಕಾಗೋದಿಲ್ಲ, ಬಟ್ ಏನಂತ ಇನ್ನೂ ನನಗೆ ಮಾಹಿತಿ ಬಂದಿಲ್ಲ. ನನಗೆ ಮಾಹಿತಿ ಬಂದ ಪ್ರಕಾರವಾಗಿ ಚರ್ಚೆ ಆಗಿರುವಂಥದ್ದು ಸತ್ಯ. ಯಾವ ರೀತಿ ಆಗಿದೆ ಅನ್ನೋದು ಇನ್ನೂ ಮಾಹಿತಿ ಬಂದಿಲ್ಲ. ಅದರಿಂದ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೋ ಅಥವಾ ಬೇರೆ ಏನಾದ್ರು ಮುಖ್ಯಮಂತ್ರಿ ಚೇಂಜ್ ಇದೆಯೋ ಅನ್ನೋದು ಯಾವುದೂ ನಮಗಿನ್ನೂ ಬಂದಿಲ್ಲ. ರಾಜ್ಯಸಭೆ ಚುನಾವಣೆ ಆಗೋರ್ಗೂ ಏನು ಬದಲಾವಣೆ ಆಗುವಂಥ ಚಾನ್ಸಸ್ ಇಲ್ಲ ಅಂತ ಪ್ರಾಕ್ಟಿಕಲಿ ನೋಡಿದಾಗ ರಾಜ್ಯಸಭೆ ಚುನಾವಣೆ ನಾಮಪತ್ರ ಆಗಿದೆ. ಅವರಿಗೆ ಏನಾಗಿದೆ ಇದೊಂದೇ ಅಲ್ಲ, ಮುಂದಿನ ರಾಜ್ಯಸಭೆ ಮತ್ತು MLC ಚುನಾವಣೆಯೂ ಚರ್ಚೆ ಮಾಡಿದ್ದಾರೆ. ಅದು ಯಾರ್ಯಾರು ಮಾಡಬೇಕು ಏನಾಗಬೇಕು ಅನ್ನೋದನ್ನು ಚರ್ಚೆ ಮಾಡಿ ಇದನ್ನು ಚರ್ಚೆ ಮಾಡಿದ್ದಾರೆ. ಅದು ಏನಾಗಿದೆ ಅನ್ನೋದನ್ನ ಮುಕ್ತವಾಗಿ ಹೇಳಲಿಕ್ಕೆ ಗೊತ್ತಿಲ್ಲ, ನನಗೆ ಅಷ್ಟೊಂದು ಮಾಹಿತಿ ಬಂದಿಲ್ಲ. ನನಗೆ ಇನ್ನೊಂದು ಡೌಟ್ ಇರುವಂಥದ್ದು, ಈಗ ಇಬ್ಬರು ನಾಯಕರು DCM ಆಗಿರ್ಬೋದು CM ಆಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ವರ್ಗವನ್ನು ಒಬ್ಬರು ಹಿಡಿದಿಟ್ಕೊಂಡಿದ್ದಾರೆ, ಮತ್ತೊಬ್ಬರು ಡೈನಾಮಿಕ್ ಲೀಡರ್ ಟ್ರಬಲ್ ಶೂಟರ್ ಆಗಿದ್ದಾರೆ. ಯಾರನ್ನೇ ಬಿಟ್ಕೊಟ್ರು ಹೈಕಮಾಂಡ್ಗೆ ಸಮಸ್ಯೆ ಆಗುತ್ತೆ. ಇಬ್ಬರು ಬಿಸಿ ತುಪ್ಪನೇ, ಇಬ್ಬರು ದೊಡ್ಡ ದೊಡ್ಡ ಬಂಡೆಗಳೇ. ಯಾವ ಥರ ಆಗ್ಬೋದು? ನಮಗೆ ಏನಾಗಿದೆ, ಮುಂದಿನ ರಾಜಕಾರಣ ನೋಡಬೇಕಾಗಿದೆ. ಮುಂದೆ ನಮ್ಮ ಸರ್ಕಾರ ಬರಬೇಕು. ಸರ್ಕಾರದಲ್ಲಿ ಇವತ್ತು ಯಾವ ಕಾರ್ಯಕರ್ತರಿಗೆ ಏನು ಇವತ್ತು ಗೊಂದಲ ಇದೆ, ಆ ಗೊಂದಲ ಬಗೆಹರಿಸುವ ದೃಷ್ಟಿಯಲ್ಲಿ ಏನಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಹೋಗಬೇಕಷ್ಟೇ. ಹಾಗಾಗಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡುವಂಥದ್ದು ಇದೆಯೋ, ಮಂತ್ರಿಮಂಡಲ ಮಾಡುವಂಥದ್ದು ಇದೆಯೋ, ಇವೆಲ್ಲವನ್ನೂ ಚರ್ಚೆ ಮಾಡ್ತಾ ಇದ್ದಾರೆ ಭಾಳ ಜನ ನಮ್ಮ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆ. ಅದಕ್ಕೆ ಏನಾದರೂ ಒಂದು ತೀರ್ಮಾನ ಮಾಡುವಂಥದ್ದು ದೃಷ್ಟಿಯಲ್ಲಿ ಮುಂದೆ ನಾಯಕತ್ವ ಅಥವಾ ಮುಂದೆ ಪಕ್ಷ ಬರಬೇಕಾದ್ರೆ ನಾವು ಮುಂದೆ ಚುನಾವಣೆಗೆ ಹೋಗಬೇಕನ್ನೋ ದೃಷ್ಟಿಯಲ್ಲಿ ಮಾಡೋದು ಒಳ್ಳೆಯದು. ಕೊನೆಯ ಪ್ರಶ್ನೆ ಸರ್, ಶಾಸಕರಿಗೆ ಸಚಿವರಿಗೆ ಎಲ್ಲ ಮಾಹಿತಿ ಇದ್ದರೂ ಕೂಡ ಮಾಧ್ಯಮಗಳ ಮುಂದೆ ಹೇಳಿದಾಗ ಅವರ ರಾಜಕೀಯ ಭವಿಷ್ಯಕ್ಕೆ ಎಲ್ಲೋ ಒಂದು ಕಡೆ ಕೊಕ್ಕಿ ಬೀಳ್ಬೋದು ಅನ್ನೋ ಕಾರಣದಿಂದ ಹೇಳ್ತಿಲ್ಲ. ನಮಗೇನು ಆ ಥರ ಏನಿಲ್ಲಪ್ಪ, ನಾವು ನೇರಾಗಿ ಹೇಳ್ತೇನೆ. ನನಗೇನಾದ್ರು ಮಾಹಿತಿ ಇದ್ದರೆ ನೇರಾಗಿ ಹೇಳ್ತೇನೆ ಅಲ್ವಾ. ನಾನು ಮೊನ್ನೆನೇ ಹೇಳಿದ್ದೇನೆ, ಒಂದು ಮುಖ್ಯಮಂತ್ರಿಗಳು ಮಾಡಬೇಕೋ ಇಳಿಸ್ಬೇಕೋ ಬೇಡವೋ ಅನ್ನೋದು ನಿಮ್ಮ ತೀರ್ಮಾನ. ಹೈಕಮಾಂಡ್ ಒಂದು ನಿರ್ಧಾರ ಮಾಡಿ ಆಗಬೇಕೋ ಬೇಡ ಅನ್ನೋದಲ್ವ, ಅದು ಹೇಳಿದ್ದೀನಿ ನಾನು. ಹಾಗೆ ಇವತ್ತು ಏನು ಮಾತಾಡಿದಾರೋ ಗೊತ್ತಿಲ್ಲ, ನಿರ್ಧಾರ ಮಾಡೋದು ಅವರಲ್ವಾ. ಅವ್ರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಮಗೆ ಗೊತ್ತಿರುತ್ತೆ, ಬಿಟ್ಟರೆ ನನಗೇನು ಗೊತ್ತಿಲ್ಲ. ನಮಗೆ ಮಾಹಿತಿ ಪ್ರಕಾರ ಬಂದಿರುವಂಥದ್ದು ರಾಜ್ಯಸಭಾದ ಪ್ರಮುಖ ಘಟ್ಟ ತೊಗೊಂಡು MLC ಚುನಾವಣೆಯನ್ನು ತೊಗೊಂಡಿದ್ದಾರೆ. ಮಧ್ಯದಲ್ಲಿ ಚರ್ಚೆ ಆಗಿರೋ ವಿಚಾರ ನಮಗೆ ಬಂದಿಲ್ಲ ಅಷ್ಟೇ. ಮತ್ತೊಂದು ರೌಂಡ್ ಮೀಟಿಂಗ್ ಆಗುವಂಥ ಚಾನ್ಸ್ ಇದೆಯಂತೆ ಜೂನ್ ಫಸ್ಟ್ ವೀಕಲ್ಲಿ. ಇದೆ ಖಂಡಿತ ಇದೆ. ಇದನ್ನು ಬಿಟ್ಟು ಬೇರೆ ಏನೋ ಮಾಹಿತಿ ನಿಮ್ಗೆ ಗೊತ್ತಿದೆ ಸರ್, ನೀವು ಹೇಳ್ತಿಲ್ಲ? ಇಲ್ಲ, ನಮ್ಮ ಹತ್ರ ಬಂದಿರೋ ಮಾಹಿತಿ ಇಷ್ಟೇ, ಇದನ್ನೇ ಹೇಳಿದ್ದೀನಿ. ಬೇಳೂರು ಯಾವತ್ತೂ ಮುಚ್ಚಿಡೋದಿಲ್ಲ, ನೇರವಾಗಿ ಹೇಳುವಂಥ ಬಗ್ಗೆ ಚರ್ಚೆ ನಡೆದಿರೋದು ಸತ್ಯ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಏನು ಹೇಳೋದಕ್ಕೆ ಆಗೋದಿಲ್ಲ, ಬೆಳಗ್ಗೆ ಒಳಗಡೆ ಎಲ್ಲ ಮಾಹಿತಿ ಕೂಡ ತಿಳಿಯಲಿದೆ ಅಂತ ಹೇಳಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಬದಲಾವಣೆಯ ಚರ್ಚೆ ಏನೂ ನಡೆದೇ ಇಲ್ಲ ಅಂತ ವೇಣುಗೋಪಾಲ್ ಹೇಳಿದ್ರು. ಆದರೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿರೋದು ಅದೇನು ಚರ್ಚೆ ಆಗಿದೆಯೋ ಬೆಳಗ್ಗೆ ಒಳಗೆ ಗೊತ್ತಾಗುತ್ತೆ ಅಂದಿದ್ದಾರೆ. ಹೇಳಲಿಕ್ಕಾಗೋದಿಲ್ಲ, ಬಟ್ ಏನಂತ ಇನ್ನೂ ನನಗೆ ಮಾಹಿತಿ ಬಂದಿಲ್ಲ. ನನಗೆ ಮಾಹಿತಿ ಬಂದ ಪ್ರಕಾರವಾಗಿ ಚರ್ಚೆ ಆಗಿರುವಂಥದ್ದು ಸತ್ಯ. ಯಾವ ರೀತಿ ಆಗಿದೆ ಅನ್ನೋದು ಇನ್ನೂ ಮಾಹಿತಿ ಬಂದಿಲ್ಲ. ಅದರಿಂದ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೋ ಅಥವಾ ಬೇರೆ ಏನಾದ್ರು ಮುಖ್ಯಮಂತ್ರಿ ಚೇಂಜ್ ಇದೆಯೋ ಅನ್ನೋದು ಯಾವುದೂ ನಮಗಿನ್ನೂ ಬಂದಿಲ್ಲ. ರಾಜ್ಯಸಭೆ ಚುನಾವಣೆ ಆಗೋರ್ಗೂ ಏನು ಬದಲಾವಣೆ ಆಗುವಂಥ ಚಾನ್ಸಸ್ ಇಲ್ಲ ಅಂತ ಪ್ರಾಕ್ಟಿಕಲಿ ನೋಡಿದಾಗ ರಾಜ್ಯಸಭೆ ಚುನಾವಣೆ ನಾಮಪತ್ರ ಆಗಿದೆ. ಅವರಿಗೆ ಏನಾಗಿದೆ ಇದೊಂದೇ ಅಲ್ಲ, ಮುಂದಿನ ರಾಜ್ಯಸಭೆ ಮತ್ತು MLC ಚುನಾವಣೆಯೂ ಚರ್ಚೆ ಮಾಡಿದ್ದಾರೆ. ಅದು ಯಾರ್ಯಾರು ಮಾಡಬೇಕು ಏನಾಗಬೇಕು ಅನ್ನೋದನ್ನು ಚರ್ಚೆ ಮಾಡಿ ಇದನ್ನು ಚರ್ಚೆ ಮಾಡಿದ್ದಾರೆ. ಅದು ಏನಾಗಿದೆ ಅನ್ನೋದನ್ನ ಮುಕ್ತವಾಗಿ ಹೇಳಲಿಕ್ಕೆ ಗೊತ್ತಿಲ್ಲ, ನನಗೆ ಅಷ್ಟೊಂದು ಮಾಹಿತಿ ಬಂದಿಲ್ಲ. ನನಗೆ ಇನ್ನೊಂದು ಡೌಟ್ ಇರುವಂಥದ್ದು, ಈಗ ಇಬ್ಬರು ನಾಯಕರು DCM ಆಗಿರ್ಬೋದು CM ಆಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ವರ್ಗವನ್ನು ಒಬ್ಬರು ಹಿಡಿದಿಟ್ಕೊಂಡಿದ್ದಾರೆ, ಮತ್ತೊಬ್ಬರು ಡೈನಾಮಿಕ್ ಲೀಡರ್ ಟ್ರಬಲ್ ಶೂಟರ್ ಆಗಿದ್ದಾರೆ. ಯಾರನ್ನೇ ಬಿಟ್ಕೊಟ್ರು ಹೈಕಮಾಂಡ್ಗೆ ಸಮಸ್ಯೆ ಆಗುತ್ತೆ. ಇಬ್ಬರು ಬಿಸಿ ತುಪ್ಪನೇ, ಇಬ್ಬರು ದೊಡ್ಡ ದೊಡ್ಡ ಬಂಡೆಗಳೇ. ಯಾವ ಥರ ಆಗ್ಬೋದು? ನಮಗೆ ಏನಾಗಿದೆ, ಮುಂದಿನ ರಾಜಕಾರಣ ನೋಡಬೇಕಾಗಿದೆ. ಮುಂದೆ ನಮ್ಮ ಸರ್ಕಾರ ಬರಬೇಕು. ಸರ್ಕಾರದಲ್ಲಿ ಇವತ್ತು ಯಾವ ಕಾರ್ಯಕರ್ತರಿಗೆ ಏನು ಇವತ್ತು ಗೊಂದಲ ಇದೆ, ಆ ಗೊಂದಲ ಬಗೆಹರಿಸುವ ದೃಷ್ಟಿಯಲ್ಲಿ ಏನಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಹೋಗಬೇಕಷ್ಟೇ. ಹಾಗಾಗಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡುವಂಥದ್ದು ಇದೆಯೋ, ಮಂತ್ರಿಮಂಡಲ ಮಾಡುವಂಥದ್ದು ಇದೆಯೋ, ಇವೆಲ್ಲವನ್ನೂ ಚರ್ಚೆ ಮಾಡ್ತಾ ಇದ್ದಾರೆ ಭಾಳ ಜನ ನಮ್ಮ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆ. ಅದಕ್ಕೆ ಏನಾದರೂ ಒಂದು ತೀರ್ಮಾನ ಮಾಡುವಂಥದ್ದು ದೃಷ್ಟಿಯಲ್ಲಿ ಮುಂದೆ ನಾಯಕತ್ವ ಅಥವಾ ಮುಂದೆ ಪಕ್ಷ ಬರಬೇಕಾದ್ರೆ ನಾವು ಮುಂದೆ ಚುನಾವಣೆಗೆ ಹೋಗಬೇಕನ್ನೋ ದೃಷ್ಟಿಯಲ್ಲಿ ಮಾಡೋದು ಒಳ್ಳೆಯದು. ಕೊನೆಯ ಪ್ರಶ್ನೆ ಸರ್,
ಶಾಸಕರಿಗೆ ಸಚಿವರಿಗೆ ಎಲ್ಲ ಮಾಹಿತಿ ಇದ್ರೂ ಕೂಡ ಮಾಧ್ಯಮಗಳ ಮುಂದೆ ಹೇಳಿದಾಗ ಅವರ ರಾಜಕೀಯ ಭವಿಷ್ಯಕ್ಕೆ ಎಲ್ಲೋ ಒಂದು ಕಡೆ ಕೊಕ್ಕಿ ಬೀಳ್ಬೋದು ಅನ್ನೋ ಕಾರಣದಿಂದ ಹೇಳ್ತಿಲ್ಲ. ನಮಗೇನು ಆ ಥರ ಏನಿಲ್ಲಪ್ಪ, ನಾವು ನೇರಾಗಿ ಹೇಳ್ತೇನೆ. ನನಗೇನಾದ್ರು ಮಾಹಿತಿ ಇದ್ದರೆ ನೇರಾಗಿ ಹೇಳ್ತೇನೆ ಅಲ್ವಾ. ನಾನು ಮೊನ್ನೆನೇ ಹೇಳಿದ್ದೇನೆ, ಒಂದು ಮುಖ್ಯಮಂತ್ರಿಗಳು ಮಾಡಬೇಕೋ ಇಳಿಸ್ಬೇಕೋ ಬೇಡವೋ ಅನ್ನೋದು ನಿಮ್ಮ ತೀರ್ಮಾನ. ಹೈಕಮಾಂಡ್ ಒಂದು ನಿರ್ಧಾರ ಮಾಡಿ ಆಗಬೇಕೋ ಬೇಡ ಅನ್ನೋದಲ್ವ, ಅದು ಹೇಳಿದ್ದೀನಿ ನಾನು. ಹಾಗೆ ಇವತ್ತು ಏನು ಮಾತಾಡಿದಾರೋ ಗೊತ್ತಿಲ್ಲ, ನಿರ್ಧಾರ ಮಾಡೋದು ಅವರಲ್ವಾ. ಅವ್ರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಮಗೆ ಗೊತ್ತಿರುತ್ತೆ, ಬಿಟ್ಟರೆ ನನಗೇನು ಗೊತ್ತಿಲ್ಲ. ನಮಗೆ ಮಾಹಿತಿ ಪ್ರಕಾರ ಬಂದಿರುವಂಥದ್ದು ರಾಜ್ಯಸಭಾದ ಪ್ರಮುಖ ಘಟ್ಟ ತೊಗೊಂಡು MLC ಚುನಾವಣೆಯನ್ನು ತೊಗೊಂಡಿದ್ದಾರೆ. ಮಧ್ಯದಲ್ಲಿ ಚರ್ಚೆ ಆಗಿರೋ ವಿಚಾರ ನಮಗೆ ಬಂದಿಲ್ಲ ಅಷ್ಟೇ. ಮತ್ತೊಂದು ರೌಂಡ್ ಮೀಟಿಂಗ್ ಆಗುವಂಥ ಚಾನ್ಸ್ ಇದೆಯಂತೆ ಜೂನ್ ಫಸ್ಟ್ ವೀಕಲ್ಲಿ. ಇದೆ ಖಂಡಿತ ಇದೆ. ಇದನ್ನು ಬಿಟ್ಟು ಬೇರೆ ಏನೋ ಮಾಹಿತಿ ನಿಮ್ಗೆ ಗೊತ್ತಿದೆ ಸರ್, ನೀವು ಹೇಳ್ತಿಲ್ಲ? ಇಲ್ಲ, ನಮ್ಮ ಹತ್ರ ಬಂದಿರೋ ಮಾಹಿತಿ ಇಷ್ಟೇ, ಇದನ್ನೇ ಹೇಳಿದ್ದೀನಿ. ಬೇಳೂರು ಯಾವತ್ತೂ ಮುಚ್ಚಿಡೋದಿಲ್ಲ, ನೇರವಾಗಿ ಹೇಳೋ ಬಗ್ಗೆ ಚರ್ಚೆ ನಡೆದಿರೋದು ಸತ್ಯ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಏನು ಹೇಳೋದಕ್ಕೆ ಆಗೋದಿಲ್ಲ, ಬೆಳಗ್ಗೆ ಒಳಗಡೆ ಎಲ್ಲ ಮಾಹಿತಿ ಕೂಡ ತಿಳಿಯಲಿದೆ ಅಂತ ಹೇಳಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಬದಲಾವಣೆಯ ಚರ್ಚೆ ಏನೂ ನಡೆದೇ ಇಲ್ಲ ಅಂತ ವೇಣುಗೋಪಾಲ್ ಹೇಳಿದ್ರು. ಆದರೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿರೋದು ಅದೇನು ಚರ್ಚೆ ಆಗಿದೆಯೋ ಬೆಳಗ್ಗೆ ಒಳಗೆ ಗೊತ್ತಾಗುತ್ತೆ ಅಂದಿದ್ದಾರೆ. ಹೇಳಲಿಕ್ಕಾಗೋದಿಲ್ಲ, ಬಟ್ ಏನಂತ ಇನ್ನೂ ನನಗೆ ಮಾಹಿತಿ ಬಂದಿಲ್ಲ. ನನಗೆ ಮಾಹಿತಿ ಬಂದ ಪ್ರಕಾರವಾಗಿ ಚರ್ಚೆ ಆಗಿರುವಂಥದ್ದು ಸತ್ಯ. ಯಾವ ರೀತಿ ಆಗಿದೆ ಅನ್ನೋದು ಇನ್ನೂ ಮಾಹಿತಿ ಬಂದಿಲ್ಲ. ಅದರಿಂದ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೋ ಅಥವಾ ಬೇರೆ ಏನಾದ್ರು ಮುಖ್ಯಮಂತ್ರಿ ಚೇಂಜ್ ಇದೆಯೋ ಅನ್ನೋದು ಯಾವುದೂ ನಮಗಿನ್ನೂ ಬಂದಿಲ್ಲ. ರಾಜ್ಯಸಭೆ ಚುನಾವಣೆ ಆಗೋರ್ಗೂ ಏನು ಬದಲಾವಣೆ ಆಗುವಂಥ ಚಾನ್ಸಸ್ ಇಲ್ಲ ಅಂತ ಪ್ರಾಕ್ಟಿಕಲಿ ನೋಡಿದಾಗ ರಾಜ್ಯಸಭೆ ಚುನಾವಣೆ ನಾಮಪತ್ರ ಆಗಿದೆ. ಅವರಿಗೆ ಏನಾಗಿದೆ ಇದೊಂದೇ ಅಲ್ಲ, ಮುಂದಿನ ರಾಜ್ಯಸಭೆ ಮತ್ತು MLC ಚುನಾವಣೆಯೂ ಚರ್ಚೆ ಮಾಡಿದ್ದಾರೆ. ಅದು ಯಾರ್ಯಾರು ಮಾಡಬೇಕು ಏನಾಗಬೇಕು ಅನ್ನೋದನ್ನು ಚರ್ಚೆ ಮಾಡಿ ಇದನ್ನು ಚರ್ಚೆ ಮಾಡಿದ್ದಾರೆ. ಅದು ಏನಾಗಿದೆ ಅನ್ನೋದನ್ನ ಮುಕ್ತವಾಗಿ ಹೇಳಲಿಕ್ಕೆ ಗೊತ್ತಿಲ್ಲ, ನನಗೆ ಅಷ್ಟೊಂದು ಮಾಹಿತಿ ಬಂದಿಲ್ಲ. ನನಗೆ ಇನ್ನೊಂದು ಡೌಟ್ ಇರುವಂಥದ್ದು, ಈಗ ಇಬ್ಬರು ನಾಯಕರು DCM ಆಗಿರ್ಬೋದು CM ಆಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ವರ್ಗವನ್ನು ಒಬ್ಬರು ಹಿಡಿದಿಟ್ಕೊಂಡಿದ್ರೆ ಮತ್ತೊಬ್ಬರು ಡೈನಾಮಿಕ್ ಲೀಡರ್ ಟ್ರಬಲ್ ಶೂಟರ್ ಆಗಿದ್ದಾರೆ. ಯಾರನ್ನೇ ಬಿಟ್ಕೊಟ್ರು ಹೈಕಮಾಂಡ್ಗೆ ಸಮಸ್ಯೆ ಆಗುತ್ತೆ. ಇಬ್ಬರು ಬಿಸಿ ತುಪ್ಪನೇ, ಇಬ್ಬರು ದೊಡ್ಡ ದೊಡ್ಡ ಬಂಡೆಗಳೇ. ಯಾವ ಥರ ಆಗ್ಬೋದು? ನಮಗೆ ಏನಾಗಿದೆ, ಮುಂದಿನ ರಾಜಕಾರಣ ನೋಡಬೇಕಾಗಿದೆ. ಮುಂದೆ ನಮ್ಮ ಸರ್ಕಾರ ಬರಬೇಕು. ಸರ್ಕಾರದಲ್ಲಿ ಇವತ್ತು ಯಾವ ಕಾರ್ಯಕರ್ತರಿಗೆ ಏನು ಇವತ್ತು ಗೊಂದಲ ಇದೆ, ಆ ಗೊಂದಲ ಬಗೆಹರಿಸುವ ದೃಷ್ಟಿಯಲ್ಲಿ ಏನಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಹೋಗಬೇಕಷ್ಟೇ. ಹಾಗಾಗಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡುವಂಥದ್ದು ಇದೆಯೋ, ಮಂತ್ರಿಮಂಡಲ ಮಾಡುವಂಥದ್ದು ಇದೆಯೋ, ಇವೆಲ್ಲವನ್ನೂ ಚರ್ಚೆ ಮಾಡ್ತಾ ಇದ್ದಾರೆ ಭಾಳ ಜನ ನಮ್ಮ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆ. ಅದಕ್ಕೆ ಏನಾದರೂ ಒಂದು ತೀರ್ಮಾನ ಮಾಡುವಂಥದ್ದು ದೃಷ್ಟಿಯಲ್ಲಿ ಮುಂದೆ ನಾಯಕತ್ವ ಅಥವಾ ಮುಂದೆ ಪಕ್ಷ ಬರಬೇಕಾದ್ರೆ ನಾವು ಮುಂದೆ ಚುನಾವಣೆಗೆ ಹೋಗಬೇಕನ್ನೋ ದೃಷ್ಟಿಯಲ್ಲಿ ಮಾಡೋದು ಒಳ್ಳೆಯದು. ಕೊನೆಯ ಪ್ರಶ್ನೆ ಸರ್, ಶಾಸಕರಿಗೆ ಸಚಿವರಿಗೆ ಎಲ್ಲ ಮಾಹಿತಿ ಇದ್ರೂ ಕೂಡ ಮಾಧ್ಯಮಗಳ ಮುಂದೆ ಹೇಳಿದಾಗ ಅವರ ರಾಜಕೀಯ ಭವಿಷ್ಯಕ್ಕೆ ಎಲ್ಲೋ ಒಂದು ಕಡೆ ಕೊಕ್ಕಿ ಬೀಳ್ಬೋದು ಅನ್ನೋ ಕಾರಣದಿಂದ ಹೇಳ್ತಿಲ್ಲ. ನಮಗೇನು ಆ ಥರ ಏನಿಲ್ಲಪ್ಪ, ನಾವು ನೇರಾಗಿ ಹೇಳ್ತೇನೆ. ನನಗೇನಾದ್ರು ಮಾಹಿತಿ ಇದ್ದರೆ ನೇರಾಗಿ ಹೇಳ್ತೇನೆ ಅಲ್ವಾ. ನಾನು ಮೊನ್ನೆನೇ ಹೇಳಿದ್ದೇನೆ, ಒಂದು ಮುಖ್ಯಮಂತ್ರಿಗಳು ಮಾಡಬೇಕೋ ಇಳಿಸ್ಬೇಕೋ ಬೇಡವೋ ಅನ್ನೋದು ನಿಮ್ಮ ತೀರ್ಮಾನ. ಹೈಕಮಾಂಡ್ ಒಂದು ನಿರ್ಧಾರ ಮಾಡಿ ಆಗಬೇಕೋ ಬೇಡ ಅನ್ನೋದಲ್ವ, ಅದು ಹೇಳಿದ್ದೀನಿ ನಾನು. ಹಾಗೆ ಇವತ್ತು ಏನು ಮಾತಾಡಿದಾರೋ ಗೊತ್ತಿಲ್ಲ, ನಿರ್ಧಾರ ಮಾಡೋದು ಅವರಲ್ವಾ. ಅವ್ರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಮಗೆ ಗೊತ್ತಿರುತ್ತೆ, ಬಿಟ್ಟರೆ ನನಗೇನು ಗೊತ್ತಿಲ್ಲ. ನಮಗೆ ಮಾಹಿತಿ ಪ್ರಕಾರ ಬಂದಿರುವಂಥದ್ದು ರಾಜ್ಯಸಭಾದ ಪ್ರಮುಖ ಘಟ್ಟ ತೊಗೊಂಡು MLC ಚುನಾವಣೆಯನ್ನು ತೊಗೊಂಡಿದ್ದಾರೆ. ಮಧ್ಯದಲ್ಲಿ ಚರ್ಚೆ ಆಗಿರೋ ವಿಚಾರ ನಮಗೆ ಬಂದಿಲ್ಲ ಅಷ್ಟೇ. ಮತ್ತೊಂದು ರೌಂಡ್ ಮೀಟಿಂಗ್ ಆಗುವಂಥ ಚಾನ್ಸ್ ಇದೆಯಂತೆ ಜೂನ್ ಫಸ್ಟ್ ವೀಕಲ್ಲಿ. ಇದೆ ಖಂಡಿತ ಇದೆ. ಇದನ್ನು ಬಿಟ್ಟು ಬೇರೆ ಏನೋ ಮಾಹಿತಿ ನಿಮ್ಗೆ ಗೊತ್ತಿದೆ ಸರ್, ನೀವು ಹೇಳ್ತಿಲ್ಲ? ಇಲ್ಲ, ನಮ್ಮ ಹತ್ರ ಬಂದಿರೋ ಮಾಹಿತಿ ಇಷ್ಟೇ, ಇದನ್ನೇ ಹೇಳಿದ್ದೀನಿ. ಬೇಳೂರು ಯಾವತ್ತೂ ಮುಚ್ಚಿಡೋದಿಲ್ಲ, ನೇರವಾಗಿ ಹೇಳುವಂಥ